ರಾಜ್ಯದಲ್ಲಿ ಒಬ್ಬರಲ್ಲ ನಾಲ್ವರಿಗೆ ಕೊರೋನಾ ಕೇಕೆಗೆ ಎಲ್ಲವೂ ಬಂದ್. ಹಾಗಾದ್ರೆ ಹೇಗಿದೆ ಕೊರೋನಾ ಹೊಡೆತ? ಇದು ಕೊರೋನಾ ಕಟ್ಟೆಚ್ಚರ. ಸರ್ಕಾರ ಮುಂಜಾಗ್ರತೆ ಎಲ್ಲ ಕ್ರಮವನ್ನು ತಗೊಳ್ತಾ ಇದೆ. ಹೊರಗಡೆಯಿಂದ ಬಂದಂತ ಇಬ್ರು ಮತ್ತೆ ಆ ಫ್ಯಾಮಿಲಿಯವರು ಇಬ್ಬರು ಬಿಟ್ಟು 4 ಜನಕ್ಕೆ ಇಲ್ಲಿ ಯಾರಿಗೂ ಎಫೆಕ್ಟ್ ಆಗಿಲ್ಲ. ರಾಜ್ಯದಲ್ಲಿ ನಾಲ್ವರಿಗೆ ಕೊರೋನಾ ಬೆನ್ನಲ್ಲೇ ಇದೀಗ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಬೆಂಗಳೂರಿನ ಎಲ್ಲಾ ಕಡೆ ಭಾರೀ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲಾಗಿದೆ. ಈ ವೈರಸ್ ಬಹಳ ಸುಲಭವಾಗಿ ಹರಡ್ಬಿಡುತ್ತೆ, ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರ ಇದೀಗ ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮಗಳನ್ನ ಕೈಗೊಂಡಿದೆ. ಸೊ ನ್ಯೂಸ್ 18 ನಲ್ಲಿ ನಾವು ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ಕೊಡ್ತಾನೆ ಇದ್ದೀವಿ, ಕೊರೋನಾ ವಿಚಾರವಾಗಿ ಏನೆಲ್ಲ ಆಗ್ತಾ ಇದೆ ಅಂತ. ಸೊ ಇದೀಗ ಸರ್ಕಾರ ಕೂಡ ಒಂದಿಷ್ಟು ಕ್ರಮಗಳನ್ನ ಕೈಗೊಂಡಿದೆ. ಜನಸಾಮಾನ್ಯರು ಅದನ್ನ ಫಾಲೋ ಮಾಡಿ ಅಂತ ಮನವಿ ಕೂಡ ಮಾಡ್ಕೊಂಡಿದೆ. ಇನ್ನು ಸಭೆ ಸಮಾರಂಭ ಪ್ರತಿಭಟನೆಗಳನ್ನ ರದ್ದು ಮಾಡಿ ಅಂತ ಮನವಿ ಮಾಡ್ಕೊಂಡಿದೆ. ಅಂದ್ರೆ ಕೊರೋನಾ ಭೀತಿ, ಹೆಚ್ಚಿನ ಜನರು ಬರ್ತಾರೆ, ಅಲ್ಲಿ ಹೋದ್ರೆ ನಿಮಗೂ ಕೂಡ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ. ಇನ್ನು ದೇವಸ್ಥಾನಗಳಲ್ಲಿ ಹೋಮ ಹವನಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಭಜನೆ ದಾಸೋಹ ನಿಲ್ಲಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕೊರೋನಾ ಹರಡದಂತೆ ಭಾರೀ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಇನ್ನು ಬೆಂಗಳೂರಿನ ದೇವಸ್ಥಾನಗಳಲ್ಲೂ ಕೂಡ ಇದೀಗ ಕೊರೋನಾ ಭೀತಿ ಆವರಿಸಿಬಿಟ್ಟಿದೆ. ಸುಮಾರು 60 ದೇವಸ್ಥಾನಗಳಲ್ಲಿ ಹೋಮ ಹವನಕ್ಕೆ ಬ್ರೇಕ್ ಹಾಕಲಾಗಿದೆ. ಭಜನೆ ದಾಸೋಹ ನಿಲ್ಲಿಸೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ಈ ಎಲ್ಲ ಆತಂಕದ ಮಧ್ಯದಲ್ಲೇ ಈ ಬಾರಿ ಹಾಗಾದ್ರೆ ಕರಗ ನಡೆಯುತ್ತಾ ಇಲ್ವಾ, ಆ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕಲ್ವಾ? ಸೊ ಹಾಗಾಗಿ ಈಗ ಕರಗ ಉತ್ಸವ ನಡೆಯೋದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ 11:15 ಬಿಬಿಎಂಪಿ ಕಚೇರಿಯಲ್ಲಿ ಒಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಈಗ ಕರಗ ನಡೆಸಬೇಕಾ ಬೇಡವಾ ಅನ್ನೋ ಬಗ್ಗೆ ಒಂದು ಸ್ಪಷ್ಟವಾಗಿ ನಿರ್ಧಾರಕ್ಕೆ ಬರಲಾಗುತ್ತೆ. ಈಗ 60 ದೇವಸ್ಥಾನಗಳಲ್ಲಿ ಹೋಮ ಹವನಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ. ದೇಶದಾದ್ಯಂತನೂ ಕೂಡ ಇದೇ ಪರಿಸ್ಥಿತಿ ಇರೋದು. ಯಾಕಂದ್ರೆ ಕೇಳಿ ತಿರುಪತಿಯಲ್ಲೂ ಕೂಡ ಈಗ ಆಡಳಿತ ಮಂಡಳಿನೇ ಹೇಳಿದೆ, ಟಿಟಿಡಿ ಹೇಳಿದೆ, ಯಾರಿಗೆ ಈ ಜ್ವರ ಕೆಮ್ಮು ನೆಗಡಿ ಎಲ್ಲ ಇದೆ, ಸಿಂಪ್ಟಮ್ಸ್ ಇದೆ ಅಂತವ್ರು ದಯಮಾಡಿ ದೇವಸ್ಥಾನಕ್ಕೆ ಬರಬೇಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದೆ. ಸೊ ಇನ್ನು ರಾಜ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ ಇರೋದು. ದೇವಸ್ಥಾನಗಳಲ್ಲಿ ಈಗ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಸದ್ಯಕ್ಕೆ ನೀವು ಸಭೆ ಸಮಾರಂಭಗಳಿಗೆ ಹೋಗಬೇಡಿ, ಪ್ರತಿಭಟನೆಯಲ್ಲಿ ಭಾಗವಹಿಸಬೇಡಿ. ಅದೇ ರೀತಿಯಾಗಿ ದೇವಸ್ಥಾನದಲ್ಲಿ ಹೋಮ ಹವನವನ್ನ ಸದ್ಯಕ್ಕೆ ನೀವು ಆಯೋಜನೆ ಮಾಡಬೇಡಿ ಅಂತ ಸರ್ಕಾರ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದೆ. ಅಂದ್ರೆ ಎಲ್ಲಾ ಕಡೆ ಸದ್ಯಕ್ಕೀಗ ಕೊರೋನಾದೇ ಭೀತಿ ಆತಂಕ ಮನೆ ಮಾಡಿರೋದು. ಸೊ ಇಂಥ ಸಂದರ್ಭದಲ್ಲಿ ಜನ ಸೇರುವಂತ ಪ್ರದೇಶಗಳಿಗೆ ಹೋಗ್ಬಿಟ್ರೆ ಅಲ್ಲಿ ಕೊರೋನಾ ಹರಡುವಂತ ಸಾಧ್ಯತೆ ಇರುತ್ತೆ. ಬೆಂಗಳೂರು ಕರಗ ಈ ಮಂತ್ ಎಂಡ್ ಆರಂಭ ಆಗಬೇಕು, ಅಲ್ಲಿಗೂ ಕೂಡ ಆತಂಕ ಇದೆ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದರ ಬಗ್ಗೆ ತೀರ್ಮಾನವನ್ನು ಹೊರಡಿಸ್ತೀವಿ. ಬೆಂಗಳೂರು ಕರಗ ಈ ಮಂತ್ ಎಂಡ್ ಆರಂಭ ಆಗಬೇಕು, ಅಲ್ಲಿಗೂ ಕೂಡ ಆತಂಕ ಇದೆ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದರ ಬಗ್ಗೆ ತೀರ್ಮಾನವನ್ನು ಹೊರಡಿಸ್ತೀವಿ. ಬೆಂಗಳೂರು ಕರಗ 100 ಜನ ಒಂದೇ ಕಡೆ ಸೇರ್ಕೊಳ್ಳುವಾಗ ಮತ್ತೆ ಕೈ ಮಿಲಾಯಿಸುವಾಗ ಅಥವಾ ಜೊತೆಯಲ್ಲಿ ಕೂತ್ಕೊಂಡು ನೀರು ಕುಡಿಯುವಾಗ ಇತ್ಯಾದಿಗಳು ಮಾಡುವಾಗ ಈ ಸಮಯ ಸ್ವಲ್ಪ ಪಾರಾಗೋವರೆಗೂ ನಾನು ಜನರಲ್ಲಿ ಕೂಡ ಮನವಿ ಮಾಡ್ತೀನಿ, ದೊಡ್ಡ ಪ್ರತಿಭಟನೆಗಳು ಮುಂದಾಕಬೇಕು. ಈ ಫಾಲ್ಸ್ ಮೆಸೇಜಸ್, ರೂಮರ್ಸ್, ಅದು ಲೈಕ್ ಮಾಡೋದು, ಶೇರ್ ಮಾಡೋದು, ಟ್ವೀಟ್ ಮಾಡೋದು, ಇದೆಲ್ಲ ಇದಕ್ಕೆ ಡಿಸ್ಕರೇಜ್ ಮಾಡಬೇಕು. ಮತ್ತು ಇದು ಇಲ್ಲ, ಬೆಂಗಳೂರು ಸಿಟಿ ಹಳ್ಳಿ ಪ್ರದೇಶ ಇಲ್ಲ, ಸೊ ಜಾತ್ರೆ ಇತ್ಯಾದಿಗಳು. ಸೊ ನಾನು ಸಾರ್ವಜನಿಕರು ಕೂಡ ನಾನು ಮನವಿ ಮಾಡ್ಕೊಳ್ತೀನಿ, ಬಿಗರ್ ಗ್ಯಾದರಿಂಗ್ ಸ್ವಲ್ಪ ದಿನ ಅವಾಯ್ಡ್ ಮಾಡ್ಕೊಳ್ಳೋದು. ಈಗ ಪೊಲೀಸ್ ಇಲಾಖೆ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದೆ. ನಗರ ಪೊಲೀಸ್ ಆಯುಕ್ತರು ಹೇಳ್ತಾ ಇದ್ರು, ಭಾಸ್ಕರ್ ರಾವ್ ಅವರು, ದಯಮಾಡಿ ಸದ್ಯಕ್ಕೆ ನೀವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದು ಅಂತದೆಲ್ಲ ಮಾಡೋಕ್ ಹೋಗಬೇಡಿ. ದೇವಸ್ಥಾನಗಳಲ್ಲಿ ಸದ್ಯಕ್ಕೆ ಈಗ ಹೋಮ ಹವನಕ್ಕೆ ಬ್ರೇಕ್ ಅನ್ನ ಹಾಕಿದೆ ಸರ್ಕಾರ. ಈಗ ಹೋಮ ಹವನ ಅಂತ ಆಯೋಜನೆ ಮಾಡಿದ್ರೆ, ವಿಶೇಷ ರೀತಿಯಲ್ಲಿ ಪೂಜೆ ಇದೆ, ಧಾರ್ಮಿಕ ಕೈಂಕರ್ಯಗಳು ನಡೆದ್ರೆ ಸಹಜವಾಗಿ ಅಲ್ಲಿಗೆ ಜನ ಬರ್ತಾರೆ. ಜನ ಬರೋದ್ರಿಂದ ಈ ವೈರಸ್ ಹರಡುವಂತ ಭೀತಿ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ಈ ಹೋಮ ಹವನ ಎಲ್ಲ ಬೇಡ ಅಂತ ಸರ್ಕಾರನೇ ಆದೇಶವನ್ನ ಕೊಟ್ಟಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಧಾರ್ಮಿಕ ಪರಿಷತ್ ಸದಸ್ಯರಾಗಿರುವಂತಹ ಚಳ್ಳಕೆರೆ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾರಾಯಣಸ್ವಾಮಿ ಅವರೇ, ಈಗ ಹೋಮ ಹವನ ನಡೆಸಬಾರದು ಅಂತ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಸೊ ಈಗ ನಿಮ್ಮ ಗಮನಕ್ಕೆ ಏನೆಲ್ಲ ಸಲಹೆ ಸೂಚನೆ ಬಂದಿದೆ ಹಾಗಾದ್ರೆ ಸರ್ಕಾರದ ವತಿಯಿಂದ? ನೋಡಿ, ನಮ್ಮ ಗಮನಕ್ಕೇನು ಬಂದಿಲ್ಲ. ಈಗಾಗಲೇ ನಾವು ಭಗವತ್ ಶಕ್ತಿಯ ಮುಂದೆ ಯಾವುದು ಏನು ಯಾವ ವೈರಸ್ಗಳು ಏನು ಬರೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆ, ಆಧ್ಯಾತ್ಮಿಕ ಜೀವಿಗಳ ನಂಬಿಕೆ ನಮ್ದು. ಓಕೆ, ಅದರಲ್ಲಿ ಕರಗ ಶಕ್ತಿಯೋತ್ಸವ ಅಂತಕ್ಕಂಥದ್ದು ಇದು ಒಂದು ಮಹತ್ತರವಾದ್ದು.
ಹೌದು. ಅನೇಕ ವರ್ಷಗಳಿಂದ ನಡ್ಕೊಂಡ್ ಬಂದಿದೆ. ಯಾವುದೇ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಈ ಭಗವತ್ ಶಕ್ತಿಯ ಆಚರಣೆಯಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಶುದ್ಧತೆಯಿಂದ, ಏಕ ಮನಸ್ಕರಾಗಿ ಸಾವಿರಾರು ಮನೆಗಳು ಮಾಡ್ತಕ್ಕಂತಹದ್ದು. ಇಲ್ಲಿ ಯಾವುದೇ ರೀತಿಯ ವೈರಸ್ಗಳಾಗಲಿ ಆತಂಕಗಳಾಗ್ಲಿ ಸಾಧ್ಯತೆ ಇಲ್ಲ. ಆ ತಾಯಿಯೇ ಅಲ್ಲಿ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ನಮ್ಮ ನಂಬಿಕೆ. ಅಲ್ಲ, ಮತ್ತೊಂದು ವಿಚಾರ, ಈಗ ನಾವು ದೇವರ ಶಕ್ತಿ ಬಗ್ಗೆ, ಪ್ರಭಾವದ ಬಗ್ಗೆ, ಈ ಪೂಜಾ ವಿಧಿವಿಧಾನದ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಜನ ಇರೋ ಕಡೆ ಜನ ಹೋಗೋದಕ್ಕೆ ಹೆದರ್ಕೊಳ್ತಿದ್ದಾರೆ. ಆದ್ರೆ ಪಬ್ಲಿಕ್ ಪ್ಲೇಸ್ ಇರ್ಬೋದು, ಈ ರೀತಿ ಸಭೆ ಸಮಾರಂಭ, ಈಗ ಪೂಜೆ ಪುನಸ್ಕಾರ, ಕರಗ ಉತ್ಸವ ಇರ್ಬೋದು, ನೀವು ಹೇಳ್ದಂತೆ ಎಕ್ಸಾಂಪಲ್, ಅಲ್ಲಿ ಹೋಗ್ಬಿಟ್ರೆ ಯಾರಿಗೆ ಏನಿರುತ್ತೆ ಗೊತ್ತಿರೋದಿಲ್ಲ. ಈ ವೈರಸ್ ಯಾರಿಗಾರು ಅಟ್ಯಾಕ್ ಆಗಿದ್ರೆ ನಮಗೂ ಬರುತ್ತೆ ಅಂತ ಜನ ಕೂಡ ಒಂದ್ ರೀತಿ ಆತಂಕದಲ್ಲಿ ಇರ್ತಾರಲ್ವಾ? ಈಗ ನೋಡಿ, ನಮ್ಮಲ್ಲಿ ಅತಿ ಶುದ್ಧತೆಯಿಂದ ಇರ್ತಕ್ಕಂತಹ ಮಾತ್ರ ಅಲ್ಲಿರ್ತಾರೆ. ಆ ತಾಯಿಯ ಸೇವೆ ಮಾಡ್ತಕ್ಕಂಥವ್ರು ಮಾತ್ರ ಹೆಚ್ಚಿನ ಜನ ಇರ್ತಾರೆ ವಿನಃ ಭಕ್ತರು ಬೇರೆ ಕಡೆ ಕೂತಿರ್ತಾರೆ ಅಷ್ಟೇ, ನೋಡ್ತಾ ಇರ್ತಾರೆ. ಹೀಗಾಗಿ ಯಾವುದೇ ರೀತಿಯ ಇಲ್ಲಿ ಆ ತಾಯಿಯ ಶಕ್ತಿಯ ಮೂಲಕ ಆ ಕರೋನಾವನ್ನು ಕೂಡ ಓಡಿಸ್ಬಿಡ್ತಾರೆ. ಅದರಲ್ಲೇನು ಆತಂಕ ಪಡ್ಬೇಕಾದ್ದೇನು ಇಲ್ಲ. ಈಗ ಬಿಬಿಎಂಪಿಯಲ್ಲಿ 11:15 ಮೀಟಿಂಗ್ ಇದೆಯಂತಲ್ಲ, ನಿಮ್ಗೇನಾದ್ರೂ ಗೊತ್ತಿದ್ಯಾ ಅದ್ರ ಬಗ್ಗೆ? ನೀವು ಹೋಗ್ತಿದ್ದೀರಾ? ಇನ್ನು ನನ್ನ ಗಮನಕ್ಕೆ ಏನು ಬಂದಿಲ್ಲ. ಈಗ ಬಿಬಿಎಂಪಿಯಲ್ಲಿ 11:15 ಮೀಟಿಂಗ್ ಇದೆಯಂತೆ, ಕರಗ ಉತ್ಸವ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರಂತೆ ಅಲ್ಲಿ. ಇನ್ನು ಮಾಡ್ಬೋದು, ಯಾಕೆಂದ್ರೆ ಅವರವರಿಗೆ ಜವಾಬ್ದಾರಿ ಇದೆಯಲ್ಲ. ಹೌದು. ಆದ್ರೆ ಕರಗ ಶಕ್ತಿಯೋತ್ಸವ ಯಾವುದೇ ಕಾಲದಲ್ಲೇ ಎಂತ ಕಾಲದಲ್ಲಿ ಕೂಡ ನಿಂತಿಲ್ಲ. ಅಲ್ಲ, ಒಂದ್ ವೇಳೆ ಈ ಕರೋನಾ ವೈರಸ್ ಇಂದ ಏನಾದ್ರು ಬಿಬಿಎಂಪಿ ಆ ನಿರ್ಧಾರಕ್ಕೆ ಬಂದ್ರೆ ನಿಮ್ಮ ನಿರ್ಧಾರ ಏನಾಗಿದೆ? ಈಗ ನಮ್ಮ ನಿರ್ಧಾರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಇದೆ. ಎ ರಾಜಗೋಪಾಲ್ ಅವರು ಅಧ್ಯಕ್ಷರಿದ್ದಾರೆ, ಕುಲಸ್ಥರಿದ್ದಾರೆ, ಯಜಮಾನರಿದ್ದಾರೆ, ನಮ್ಮೆಲ್ಲ ಕುಲಸ್ಥ ಮಂಡಳಿಯವರಿದ್ದಾರೆ. ನಮ್ಮ ಕುಲಸ್ಥರ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅಂದ್ರೆ ಇಲ್ಲಿ ತನಕ ನೀವೇನ್ ಮಾತಾಡಿಲ್ವಾ? ಈ ಕೊರೋನಾ ವೈರಸ್ ಬಗ್ಗೆ ಏನು ಚರ್ಚೆ ಆಗಿಲ್ವಾ ನಿಮ್ಮ ಮಂಡಳಿಯಲ್ಲಿ? ಚರ್ಚೆ ಮಾಡ್ತಾನೆ ಇದ್ದೀವಿ, ಇನ್ನು ಏನು ಅಂತಹ ತೀರ್ಮಾನ ತಗೊಂಡಿಲ್ಲ. ಎಲ್ಲಾ ರೀತಿಯ ಪ್ರಿಪರೇಷನ್ಸ್ ನಡೀತಾ ಇದೆ. ಯಾವುದು ಆತಂಕ ಪಡಬೇಕಾದಿಲ್ಲ. ನೀವು ಕರಗ ಶಕ್ತಿಯೋತ್ಸವ ನಡೆಯೋಕೆ ಮುಂಚೆನೆ ಕರೋನಾನೇ ಇರೋದಿಲ್ಲ. ಕರೋನಾ ಶಬ್ದನೇ ಒಟ್ಟಾಗಿರುತ್ತೆ. ಆದ್ರಿಂದ ಚೆನ್ನಾಗಿ ನಡೀತದೆ, ಏನು ತೊಂದರೆ ಪಡ್ಬೇಕಾದ್ರೆ. ಈಗ ಸಿದ್ಧತೆಗಳೆಲ್ಲ ಆಗ್ತಾ ಇದೆ, ನಿಮ್ ಪಾಡಿ ನೀವು ಪ್ರಿಪರೇಷನ್ ಮಾಡ್ಕೊಳ್ತೀರಾ? ಪ್ರಿಪರೇಷನ್ ಆ ತಾಯಿಯ ಶಕ್ತಿ, ಆ ತಾಯಿಯ ಇಚ್ಛೆ ಅಂತ ಎಲ್ಲ ನಡೀತಾ ಇರ್ತದೆ. ಆ ತಾಯಿ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇರ್ತಾಳೆ. ಇದು ಮಾನವ ಏನು ಇಲ್ಲ, ಆತನ ಶಕ್ತಿ, ಆ ತಾಯಿ ಎಲ್ಲವನ್ನೂ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ, ಏನು ತೊಂದರೆ ಇಲ್ಲ. ಮತ್ತೊಂದು ವಿಚಾರ, ನಾರಾಯಣ ಸ್ವಾಮಿ ಅವರೇ, ಈಗ ಈ ವರ್ಷ ಮಾಡೋದೇ ಬೇಡ ಅಂತಂದ್ರೆ ಏನ್ ಮಾಡ್ತೀರಾ? ಅಥವಾ ಪೋಸ್ಟ್ ಮಾಡ್ಕೊಳ್ಳಿ ಅಂತ ಅಂದ್ರೆ ಬಿಬಿಎಂಪಿ ಏನ್ ಮಾಡ್ತೀರಾ? ಹಿಂದೆ ಒಂದ್ ಸರ್ತಿ ಮಹಾಯುದ್ಧ ನಡೆದಾಗ ಸರ್ಕಾರನೇ ಮಾಡ್ಲೇಬಾರ್ದು ಅಂತ ಹೇಳಿದಾಗ ಆವತ್ತು ಕರಗಸತ್ವ ನಡೆದಿದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ದರ್ಗಾವರೆಗೂ ಹೋಗಿ ಬಂದಿದೆ. ಇದು ಉಲ್ಲೇಖಗಳಿದೆ. ಪ್ಲೇಗ್ ಬಂದ ಸಮಯದಲ್ಲೂ ಕೂಡ, ಕಾಲದ ಬಂದ ಸಮಯದಲ್ಲೂ ಕೂಡ ಆ ಒಂದು ಕರಗಸತ್ವ ನಡೆದಿದೆ, ನಿಂತಿಲ್ಲ. ಸರಿ, ನೋಡೋಣ. ಈಗ 11:15 ಮೀಟಿಂಗ್ ಆಗುತ್ತಂತಲ್ಲ, ಬಿಬಿಎಂಪಿ ಅವರು ಏನ್ ಡಿಸೈಡ್ ಮಾಡ್ತಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಾರಾಯಣ ಸ್ವಾಮಿ ಅವರು ಮಾತಾಡಿದಕ್ಕೆ. ಈಗ ದೇವಸ್ಥಾನಗಳಲ್ಲಿ ಕೊರೋನಾ ಎಫೆಕ್ಟ್ ತಡ್ತಾ ಇದೆ, ಅಂದ್ರೆ ಸಭೆ ಸಮಾರಂಭ ಜೊತೆಗೆ ಧಾರ್ಮಿಕ ಕೈಂಕರ್ಯಗಳನ್ನ ಕೈಗೊಳ್ಳಬಾರದು ಅಂತ ಆದೇಶವನ್ನು ನೀಡಲಾಗಿದೆ. ಹಾಗಾದ್ರೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಮೇಲೆ ಕೊರೋನಾ ಎಫೆಕ್ಟ್ ಯಾವ ರೀತಿಯಾಗಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿರುವಂತ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಈಗ ಪೂಜಾ ಕೈಂಕರ್ಯಗಳು ಅಂದ್ರೆ ಧಾರ್ಮಿಕ ವಿಧಿವಿಧಾನಗಳು ಏನಿದೆ ದೇವಸ್ಥಾನದಲ್ಲಿ, ಪೂಜೆ, ಹೋಮ, ಹವನ ಅಂತದನ್ನ ಮಾಡಬಾರ್ದು ಅಂತ ಆದೇಶವನ್ನ ನೀಡಲಾಗಿದೆ. ಹಾಗಾದ್ರೆ ದೇವಸ್ಥಾನಗಳಲ್ಲಿ ಇದನ್ನ ಪಾಲನೆ ಮಾಡ್ತಾ ಇದ್ದಾರಾ? ಏನ್ ಹೇಳ್ತಾರೆ ದೇವಸ್ಥಾನದವರು? ಹೌದು ಶರ್ಮಿತಾ, ದೇವಸ್ಥಾನದಲ್ಲೇ ಏನು ಜನ ಜಾಸ್ತಿ ಇರ್ತಾರೆ. ಅದರಲ್ಲೂ ಕೂಡ ಇಂಥ ಸಂದರ್ಭಗಳಲ್ಲಿ ಯಾವ್ದಾದ್ರು ಕಾಯಿಲೆ ಕಸಾಲೆ ಬಂತು ಅಂದ್ರೆ ಜನ ಹೆಚ್ಚಾಗಿ ಮೊರೆ ಹೋಗೋದು ದೇವರನ್ನ. ಆ ಕಾರಣದಿಂದನೇ ವಿಶೇಷ ಪೂಜೆಗಳು, ಹೋಮಗಳು ಎಲ್ಲವನ್ನು ಮಾಡೋದು ಸಹಜವಾಗಿ ನಮಗೆ ಕಂಡು ಬರುತ್ತೆ. ಆದ್ರೆ ಕೊರೋನಾ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ, ಜೊತೆಗೆ ಅದು ತುಂಬಾ ಶೀಘ್ರವಾಗಿ ಹಬ್ಬೋದ್ರಿಂದ ಜನಸಂಖ್ಯೆ ಜಾಸ್ತಿ ಒಂದು ಕಡೆ ಸೇರಬಾರದು ಅನ್ನುವಂತಹ ಮುನ್ನೆಚ್ಚರಿಕೆ ಕ್ರಮವಾಗಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ, ಸಮಾರಂಭಗಳನ್ನ, ದಾಸೋಹಗಳನ್ನ ಆದಷ್ಟು ನಿಲ್ಲಿಸಬೇಕು ಅನ್ನುವಂತಹ ಒಂದು ಆದೇಶವನ್ನು ಸರ್ಕಾರದ ಕಡೆಯಿಂದ ಕೊಡಲಾಗಿದೆ. ಮುಜರಾಯಿ ಇಲಾಖೆಗೆ ಸೇರಿದಂತ ಸುಮಾರು 60ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಈ ಒಂದು ಆದೇಶವನ್ನು ಸರ್ಕ್ಯುಲೇಟ್ ಮಾಡಲಾಗಿದೆ. ನಾವೀಗ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿದ್ದೀವಿ. ನೀವು ನೋಡಬಹುದು ಎಷ್ಟು ಮಟ್ಟಿಗೆ ಖಾಲಿ ಹೊಡಿತಾ ಇದೆ, ಬಿಕು ಅಂತ ಇದೆ ದೇವಸ್ಥಾನ ಅಂತ. ಸಾಮಾನ್ಯವಾಗಿ ಈಶ್ವರನ ದೇವಸ್ಥಾನ ಅಂದ್ರೆ ಸೋಮವಾರ ಮತ್ತು ಬುಧವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿರ್ತಾರೆ. ವಿಶೇಷ ಪೂಜೆಗಳನ್ನ, ಅಭಿಷೇಕಗಳನ್ನ ಮಾಡಿಸುವಂತಹ ಒಂದು ಉದ್ದೇಶ ಇಟ್ಕೊಂಡು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅದರಲ್ಲೂ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹಗಲು ಹೊತ್ತಿನಲ್ಲಿ, ಬೆಳಿಗ್ಗೆ ಹೊತ್ತಿನಲ್ಲಿ ವಿಶೇಷ ಪೂಜೆಗೆ, ಅಭಿಷೇಕಕ್ಕೆ ಅಂತ ಬರೋರ ಸಂಖ್ಯೆ ಜಾಸ್ತಿ. ಆದ್ರೆ ಇವಾಗಂತೂ ತುಂಬಾ
ಬೆರಳಿಕೆಯಷ್ಟು ಜನ ಮಾತ್ರ ಕಾಣ್ತಾ ಇದ್ದಾರೆ. ಇಲ್ಲೊಬ್ರು ಭಕ್ತರು ಇದ್ದಾರೆ, ಕೇಳೋಣ. ಸೊ ಜನ ಯಾವಾಗ್ಲೂ ಜಾಸ್ತಿ ಬರ್ತಾರೆ ಹುಷಾರಿಲ್ಲ ಅಥವಾ ಕಾಯಿಲೆ ಕಸಾಲೆ ಇದೆ ಅಂದಾಗ. ಕೊರೋನಾ ಭಯ ಎಲ್ಲಾ ಕಡೆ ಇದೆ, ಜನ ಕಾಣಿಸ್ತಾನೆ ಇಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇಲ್ಲ, ದೇವಸ್ಥಾನಕ್ಕೆ ಸೋಮವಾರ ಶುಕ್ರವಾರದೊತ್ತು ಯಾವಾಗಲೂ ಜನ ಇರ್ತಾರೆ. ನಾರ್ಮಲಿ ಬುಧವಾರ ಮಂಗಳವಾರ ಆ ತರ ಜನಗಳಿರಲ್ಲ. ಸೋಮವಾರ ಶುಕ್ರವಾರದೊತ್ತು ನಾರ್ಮಲಿ ಜನ ಬಂದೇ ಬರ್ತಾರೆ. ಕೊರೋನಾ ಭಯ ಇದೆ ಅಂತ ಅನ್ಸುತ್ತಾ? ಬಿಕಾಸ್ ಬುಧವಾರ ಈಶ್ವರನಿಗೆ ವಿಶೇಷ ದಿನ ಕೂಡ, ಅಭಿಷೇಕ ಮಾಡಿಸೋರು ಜಾಸ್ತಿ ಬುಧವಾರನೂ ಬರ್ತಾರೆ. ಸೊ ಕೊರೋನಾ ಭಯ ಇದೆ ಎಲ್ಲ ಕಡೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಅದು ಭಯ ಜನಕ್ಕೆ ಇದ್ದೇ ಇದೆ. ಅದು ಮಾಮೂಲಿ ದೇವ್ರ ಮೇಲೆ ನಂಬಿಕೆ ಇರೋರು ಬಂದೇ ಬರ್ತಾರೆ. ಭಯ ಇರೋರು ಅದೇನು ಮಾಡಕ್ಕಾಗಲ್ಲ. ಜಾಸ್ತಿ ಜನ ಒಂದೇ ಕಡೆ ಸೇರಬಾರ್ದು ಅಂತ ಸರ್ಕಾರ ಕೂಡ ಹೇಳಿದೆ. ಸೊ ಹಾಗಾಗಿ ಜಾಸ್ತಿ ಜನನ ಇರುವಂತ ಸಮಾರಂಭಗಳನ್ನ, ದೇವಸ್ಥಾನಗಳನ್ನು ನಡೆಸಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ಅದು ಒಳ್ಳೇದು. ಅದು ಏನೇ ಇದ್ರೂ ಅದು ವೈರಸ್ ಅದು ಬಂದೇ ಬರುತ್ತೆ. ಅದಕ್ಕೆ ಆತರ ಸೇರದೇ ಇರೋದು ಒಳ್ಳೇದು. ಅದು ಎಲ್ಲ ಕ್ಲಿಯರ್ ಆಗೋವರೆಗೂ ಯಾವುದು ಮಾಡದೇ ಇದ್ದೆ ಜನಗಳಿಗೂ ಒಳ್ಳೇದು, ಎಲ್ಲ ಇದಾಗುತ್ತೆ. ಸೊ ಜನರಲ್ಲಿ ಕೂಡ ಈ ಬಗ್ಗೆ ತಿಳುವಳಿಕೆ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ಕಡೆ ಸೇರಬಾರ್ದು. ದೇವಸ್ಥಾನಗಳಲ್ಲಿ ಏನು ಸಮಯ ಸಮಾರಂಭ ನಡೆಸೋದು ಅಥವಾ ಪೂಜೆ ನಡೆಸೋದು, ದೇವರನ್ನ ನಂಬೋದು, ದೇವರ ಹತ್ರ ಏನೋ ವೈರಸ್ ಬೇಗ ಗುಣ ಆಗ್ಲಿ ಅಂತ ಕೇಳ್ಕೊಳ್ಳೋದು ಎಲ್ಲಾನು ಸರಿನೇ. ಆದ್ರೆ ಒಂದೇ ಕಡೆ ಹೆಚ್ಚು ಜನ ಸೇರ್ದಲ್ಲೇ ಇರೋದು ಒಳ್ಳೇದು ಅನ್ನೋ ಅರಿವು ಜನರಲ್ಲೂ ಇದೆ. ಅದಕ್ಕೆ ಪೂರಕವಾಗಿ ದೇವಸ್ಥಾನಗಳಲ್ಲೂ ಹೆಚ್ಚಿನ ಒಂದು ಏನು ವಿಶೇಷ ಪೂಜೆಗಳನ್ನ ಮಾಡೋದಿರ್ಲಿ, ಹೋಮ ಹವನಗಳನ್ನ ಮಾಡೋದಿರ್ಲಿ, ಅವುಗಳನ್ನು ಕೂಡ ತಡಿತಾ ಇದ್ದಾರೆ. ಸೊ ಹಾಗಾಗಿ ಈ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಬೆಳಿಗ್ಗೆ ಸುಮಾರು 7:30-8 ಗಂಟೆಯಿಂದ ಮಧ್ಯಾಹ್ನ ಮಹಾಮಂಗಳಾರತಿ ಆಗುವ ತನಕನೂ ಹೆಚ್ಚಿನ ಸಂಖ್ಯೆಯಲ್ಲೇ ಭಕ್ತರು ಪ್ರತಿದಿನ ಇದ್ದೇ ಇರ್ತಾರೆ. ಆದ್ರೆ ಈಗ ಮಾತ್ರ ಕೊರೋನಾ ಭಯ ಇರೋದ್ರಿಂದ ಒಂದು ಕಡೆ ಭಕ್ತರು ಬರ್ತಾ ಇಲ್ಲ, ಮತ್ತೊಂದು ಕಡೆ ದೇವಸ್ಥಾನ ಆಡಳಿತ ಮಂಡಳಿ ಕೂಡ ಈ ಒಂದು ಹೆಚ್ಚಿನ ಪೂಜೆಗಳನ್ನ ಮಾಡೋದ್ರ ಬಗ್ಗೆ ಅಂತ ಒಂದು ಆಸಕ್ತಿಯನ್ನ ಭಕ್ತರಲ್ಲೂ ಹುಟ್ಟು ಹಾಕ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಶರ್ಮಿತಾ, ಥ್ಯಾಂಕ್ ಯು ಸೌಮ್ಯ ಕಳಸ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯದಿಂದಲೇ ಕೊರೋನಾ ಹಾಗಾದ್ರೆ ಸ್ಪ್ರೆಡ್ ಆಯ್ತಾ? ವಿದೇಶದಿಂದ ಬಂದವರ ಬಗ್ಗೆ ಹಾಗಾದ್ರೆ ಇಲಾಖೆ ನಿರ್ಲಕ್ಷ್ಯ ವಹಿಸಿದ್ದೆ ಇಷ್ಟಕ್ಕೆಲ್ಲ ಅವಾಂತರ ಮಾಡೋದಕ್ಕೆ ಕಾರಣ ಆಯ್ತಾ ಅನ್ನುವಂತ ಚರ್ಚೆ ಇದೀಗ ನಡೀತಾ ಇದೆ. ಯಾಕಂದ್ರೆ ಏರ್ಪೋರ್ಟ್ಗೆ ಯಾರೆಲ್ಲ ಬರ್ತಾ ಇದ್ದಾರೆ, ಎಸ್ಪೆಷಲಿ ಬೇರೆ ದೇಶದಿಂದ ಯಾರೆಲ್ಲ ಬರ್ತಾ ಇದ್ದಾರೆ, ಅವರಿಗೆ ತಪಾಸಣೆ ಮಾಡ್ತಾ ಇದ್ದಾರೆ ಒಂದಿಷ್ಟು ದಿನಗಳ ಕಾಲ. ಯಾಕಂದ್ರೆ ಇಲ್ಲಿ 14 ದಿನಗಳ ಕಾಲ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ. ಸೊ ಅಲ್ಲಿ ತನಕ ಮನೆಯಲ್ಲೇ ಇರಬೇಕು, ಐಸೋಲೇಟ್ ಮಾಡಬೇಕು ಸಿಂಪ್ಟಮ್ಸ್ ಇದ್ರೆ ಅಂತ ಆರೋಗ್ಯ ಇಲಾಖೆ ಏನೋ ಹೇಳ್ತಾ ಇದೆ. ಆದ್ರೆ ಇದು ಮಾತಿಗಷ್ಟೇ ಸೀಮಿತವಾಯ್ತಾ? ವಿದೇಶದಿಂದ ಬಂದವರನ್ನ ಮನೆಯಲ್ಲೇ ತಪಾಸಣೆ ಮಾಡಬೇಕು ಅಂತಾನೂ ಇದೆ. ಆದ್ರೆ ಈಗ ಆಲ್ರೆಡಿ ದೃಢಪಟ್ಟಿದೆಯಲ್ಲ, ಟೆಕ್ಕಿ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದೆ ಇಷ್ಟಕ್ಕೆಲ್ಲ ಕಾರಣ ಆಯ್ತಾ ಅನ್ನೋ ಚರ್ಚೆ ಆಗ್ತಾ ಇದೆ. ಸೋಂಕಿತ ವ್ಯಕ್ತಿ ಎಲ್ಲಾ ಕಡೆ ತಿರುಗಾಡಿರೋದು ಮತ್ತಷ್ಟು ಆತಂಕವನ್ನು ಹುಟ್ಟು ಹಾಕ್ತಾ ಇದೆ. ಯಾಕಂದ್ರೆ ಹೋಮ್ ಐಸೋಲೇಷನ್ ಅಲ್ಲಿ ಅಂದ್ರೆ ಮನೆಯಲ್ಲೇ ಇರಬೇಕಾಗಿತ್ತು, ಇಟ್ಟಿದ್ರೆ ಇಂಥ ಆತಂಕ ಇದೀಗ ಎದುರು ಆಗ್ತಾ ಇರಲಿಲ್ಲ ಅಂತ ಚರ್ಚೆಗಳು ಆಗ್ತಾ ಇದೆ. ಇನ್ ಮುಂದೆ ಹೀಗಾಗಲ್ಲ ಅಂತ ಆರೋಗ್ಯ ಇಲಾಖೆ ಏನೋ ಹೇಳ್ತಾ ಇದೆ. ಬಟ್ ಈಗ ಆಗ್ಬಿಟ್ಟಿದೆಯಲ್ಲ, ಅದಕ್ಕೇನ್ ಪರಿಹಾರ? ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಪ್ರವಾಸೋದ್ಯಮದ ಮೇಲೆ ಕೊರೋನಾ ಎಫೆಕ್ಟ್ ನೇರವಾಗಿ ಬಿದ್ದಿದೆ. ಮೈಸೂರಿನ ಪ್ರವಾಸೋದ್ಯಮದ ಮೇಲೆ ಹೊಡೆತ ಕೊಟ್ಟಿದೆ. 80% ಹೋಟೆಲ್ ಉದ್ಯಮ ಕುಸಿತವಾಗಿದೆ. ಎಲ್ಲಾ ವಲಯದಲ್ಲೂ ಕೂಡ ಕೊರೋನಾ ಎಫೆಕ್ಟ್ ಕೊಟ್ಟಿದೆ. ಪ್ರವಾಸೋದ್ಯಮದ ಇಲಾಖೆ ಮೇಲೂ ಕೂಡ, ಅಂದ್ರೆ ಅಲ್ಲಿ ಯಾರು ಜನನೇ ಹೋಗ್ತಾ ಇಲ್ಲ, ಪ್ರವಾಸಿ ತಾಣಕ್ಕೆ ವಿಸಿಟೇ ಮಾಡ್ತಾ ಇಲ್ಲ. ಇನ್ನು 80% ಹೋಟೆಲ್ ಉದ್ಯಮ ಕೂಡ ಕುಸಿತಗೊಂಡಿದೆ. ಜನ ಹೋಟೆಲ್ಗೂ ಹೋಗ್ತಾ ಇಲ್ಲ, ತಿಂಡಿ ತಿನ್ನೋಕೆ, ಊಟ ಮಾಡೋಕ್ಕೂ ಹೋಗ್ತಾ ಇಲ್ಲ. ಮುಂದಿನ 2 ತಿಂಗಳ ಬುಕಿಂಗ್ ಕೂಡ ಸದ್ಯಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹೋಟೆಲ್ ಸಂಘದಿಂದ ಕೊರೋನಾ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಭಿತ್ತಿಪತ್ರ ಹಾಗೇನೆ ಪೋಸ್ಟರ್ಗಳ ಮೂಲಕ ಅರಿವನ್ನ ಮೂಡಿಸಲಾಗ್ತಾ ಇದೆ. ಈಗ ಯಾವ್ದಾದ್ರು ನೀವು ಪ್ರವಾಸಿ ತಾಣಕ್ಕೆ ಹೋದ್ರೂ ಕೂಡ ಅಲ್ಲಿ ನಿಮ್ ಗಮನಕ್ಕೆ ಬರುತ್ತೆ, ದೇವಸ್ಥಾನಕ್ಕೆ ಹೋದ್ರೂ ಕೂಡ ಒಂದ್ ಗಮನಕ್ಕೆ ಬರುತ್ತೆ. ಅದೇನು ಅಂತಂದ್ರೆ ಈಗ ಕೊರೋನಾ ಹೆಂಗ್ ಹರಡುತ್ತೆ, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು, ಈ ರೀತಿ ಎಲ್ಲ ಅಲ್ಲಿ ಬೋರ್ಡ್ ಅನ್ನ ಹಾಕಿದ್ದಾರೆ. ಪ್ರವಾಸೋದ್ಯಮಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊರೋನಾ ಕೊಟ್ಟಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಕೊರೋನಾ ವೈರಸ್ನ ಭೀತಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮೈಸೂರು ಪ್ರವಾಸೋದ್ಯಮಕ್ಕೆ ನೇರವಾದಂತಹ ಪೆಟ್ಟು ಬಿದ್ದಿದೆ. ಅದರಲ್ಲೂ ಪ್ರಮುಖವಾಗಿ ಹೋಟೆಲ್ ಉದ್ಯಮ ಮತ್ತು ಪ್ರವಾಸೋದ್ಯಮ ನಂಬಿಕೊಂಡಿದ್ದಂತಹ ಬಹುತೇಕ ಉದ್ಯಮಗಳು ಖಾಲಿಯಾಗಿ ನಷ್ಟವನ್ನು ಅನುಭವಿಸುವಂತಾಗಿದೆ. ನಾವೀಗ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಒಂದು ಪ್ರಮುಖ ಹೋಟೆಲ್ನ ಒಳಭಾಗದಲ್ಲಿದ್ದೇವೆ. ಇದು ಮೈಸೂರಿನ ವಿಷ್ಣು ಭವನ್ ಹೋಟೆಲ್. ಈ ಹೋಟೆಲ್ ಇರುವಂತದ್ದು ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣದ ಎದುರಿನಲ್ಲಿ. ಪ್ರಮುಖವಾಗಿ ಕಳೆದ 1 ವಾರದಿಂದ ಕೊರೋನಾ ಎಫೆಕ್ಟ್ ಎಷ್ಟರ ಮಟ್ಟಿಗಿದೆ ಅಂದ್ರೆ ಹೋಟೆಲ್ನಲ್ಲಿ ಊಟ ಮಾಡೋದಕ್ಕೂ ಸಹ ಜನರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಯಾರೂ ಸಹ ಹೋಟೆಲ್ಗೆ ಬರ್ತಾ ಇಲ್ಲ. ಈಗ ನೀವು ನೋಡ್ತಾ ಇರುವಂತಹ ಹೋಟೆಲ್ ವಿಷ್ಣು ಭವನ್ನ ಒಳಭಾಗದ ದೃಶ್ಯ. ಈ ಹೋಟೆಲ್ ಇಷ್ಟೊತ್ತಿಗೆ ದಿನನಿತ್ಯ ಎಲ್ಲಾ ಟೇಬಲ್ಗಳು ಕಂಪ್ಲೀಟ್ ಆಗಿ ತುಂಬಿರುವಂತಹ ಒಂದು ಸ್ಥಳ ಆಗ್ತಾ ಇತ್ತು. ಆದರೆ ಇವತ್ತು ಕೇವಲ ಬೆರಳೆಣಿಕೆಯ ಸ್ಥಳದಲ್ಲಿ ಮಾತ್ರ ಪ್ರವಾಸಿಗರಿದ್ದಾರೆ. ಕೇವಲ ಕೇಂದ್ರೀಯ ಬಸ್ ನಿಲ್ದಾಣದ ಎದುರಿನಲ್ಲಿರುವಂತಹ ಇಂಥದ್ದೊಂದು ಬಸ್ ಹೋಟೆಲ್ನ ಪರಿಸ್ಥಿತಿಯೇ ಹೀಗಾದ್ರೆ ಇನ್ನು ಬಸ್ ಸ್ಟ್ಯಾಂಡ್ನ ಒಳಭಾಗದಲ್ಲಿರುವಂತಹ ಪರಿಸ್ಥಿತಿಗಳು ಹೇಗೆ? ಇದು ಕೇವಲ
ಹೋಟೆಲ್ ಅಷ್ಟೇ ಅಲ್ಲ, ಪ್ರವಾಸೋದ್ಯಮ ಮೇಲೂ ಸಹ ಸಾಕಷ್ಟು ಹೊಡೆತವನ್ನು ಬಿದ್ದಿದೆ. ಈಗ ನಮ್ಮ ಜೊತೆ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ನಾರಾಯಣಗೌಡರು ಇದ್ದಾರೆ. ಸರ್, ಕೊರೋನಾ ವೈರಸ್ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಪ್ರವಾಸೋದ್ಯಮ ಮತ್ತು ಹೋಟೆಲ್ ಉದ್ಯಮದ ಮೇಲೆ ಬಿದ್ದಿದೆ ಸರ್? ನಮ್ಮ ಹೋಟೆಲ್ ಉದ್ಯಮದ ಮೇಲೆ ತೀವ್ರ ರೀತಿಯ ಪರಿಣಾಮ ಬೀರಿದೆ. ಕಳೆದ ಸುಮಾರು ಹೆಚ್ಚು ಕಡಿಮೆ 2 ತಿಂಗಳಿಂದ ದಿನನಿತ್ಯ ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ ಒಂದು 4-5 ದಿನಗಳಿಂದ 80% ಪ್ರವಾಸಿಗರು ಕಡಿಮೆ ಆಗಿದ್ದಾರೆ. ಅದರಲ್ಲೂ ಮೈಸೂರಲ್ಲಿ ಮೈಸೂರು ನಮ್ಮ ಪ್ರವಾಸೋದ್ಯಮ ನಗರ ಆಗಿರೋದ್ರಿಂದ ನಾವು ಎಲ್ಲ ಮೈಸೂರಲ್ಲಿ ಪ್ರವಾಸಿಗರನ್ನೇ ನೆಚ್ಚಿಕೊಂಡು ನಾವು ವ್ಯಾಪಾರ ವಹಿವಾಟು ಮಾಡ್ತಾ ಇರೋದ್ರಿಂದ ನಮಗೆ ಅತ್ಯಂತ ಮುಖ್ಯವಾಗಿ ಪ್ರವಾಸಿಗರೇ ನಮಗೆ ಗ್ರಾಹಕರು. ಆ ಗ್ರಾಹಕರು ಭಯಭೀತರಾಗಿ ಸುತ್ತಮುತ್ತ ರಾಜ್ಯಗಳಿಂದ, ಸುತ್ತಮುತ್ತ ಜಿಲ್ಲೆಗಳಿಂದ ಮತ್ತು ವಿದೇಶಿ ಪ್ರವಾಸಿಗರು ತೀವ್ರ ರೀತಿಯಲ್ಲಿ ಕಡಿಮೆ ಆಗಿದ್ದಾರೆ. ಕಾರಣ ಇಷ್ಟೇ, ಕೊರೋನಾ ವೈರಸ್ ಅನ್ನೋದು ಒಂದು ಮಾರಕ ರೋಗ ಅನ್ನೋದು ಸಾಕಷ್ಟು ಮಾಧ್ಯಮಗಳಲ್ಲಿ ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಪ್ರಚಾರ ಆಗಿ ಎಲ್ಲ ಬುಕ್ಕಿಂಗ್ಸು ಕ್ಯಾನ್ಸಲ್ ಆಗಿದೆ. ಈಗ ಏಪ್ರಿಲ್ಗೆ ಮೇಗೆ ಎಲ್ಲ ಬುಕ್ಕಿಂಗ್ಸು ತೊಗೋಬೇಕಾಗಿತ್ತು, ತೊಗೊಳ್ತಾ ಇದ್ದಿದ್ದು ಕೂಡ ನಾವು ತೊಗೊಂಡಿರೋದು ಕೂಡ ಕ್ಯಾನ್ಸಲ್ ಆಗಿದೆ. ಅದರಿಂದ ಪ್ರತಿ ದಿನನಿತ್ಯ ಸುಮಾರು 47-50 ಕೋಟಿ ರೂಪಾಯಿ ಒಂದು ದಿನಕ್ಕೆ ಈ ಉದ್ಯಮಕ್ಕೆ ನಷ್ಟ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದರಲ್ಲೂ ಇನ್ನು ಇದನ್ನು ನಾವು ಸರಿದೂಗಿಸ್ಕೋಬೇಕು ಅಂತ ಹೆಚ್ಚು ಕಡಿಮೆ ಇನ್ನೊಂದು 6 ತಿಂಗಳೇ ಆಗುತ್ತೋ. ಈ ಕ್ಷೇತ್ರ ಮೈಸೂರು ಕ್ಷೇತ್ರದಲ್ಲಿ ಪ್ರವಾಸಿಗರನ್ನ ನೆಚ್ಚಿಕೊಂಡಿರೋದ್ರಿಂದ ನಾವು ಏನು ಹೇಳಲಿಕ್ಕೆ ಬಯಸ್ತೀವಿ ಅಂತಂದರೆ, ಮೈಸೂರು ನಗರದಲ್ಲಿ ಯಾವುದೇ ರೀತಿಯ ಆತಂಕ ಬೇಡ, ಯಾವುದೇ ರೀತಿಯ ಭಯಭೀತಿ ಬೇಡ. ಈ ವೈರಸ್ಸು ಕರ್ನಾಟಕಕ್ಕೆ ಇಲ್ಲವೇ ಇಲ್ಲ, ಅದರಲ್ಲೂ ಮೈಸೂರಿಗೆ ಬರೋದೇ ಇಲ್ಲ, ಧೈರ್ಯವಾಗಿ ಬರ್ಬೋದು. ಅದರಲ್ಲೂ ವಿಶೇಷವಾಗಿ ನಾವು ಹೋಟ್ಲುಗಳಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇದ್ದೀವಿ. ಎಲ್ಲ ನೌಕರರಿಗೂ ತರಬೇತಿ ನೀಡಿದ್ದೀವಿ, ಎಲ್ಲ ಮಾಲೀಕರಿಗೂ ತರಬೇತಿ ನೀಡಿದ್ದೀವಿ. ಎಲ್ರಿಗೂ ಕೂಡ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ನಾವು, ಏಕೆಂದರೆ ಯಾವುದೇ ಒಂದು ಕಾಯಿಲೆ ಬರಬೇಕು ಅಂತಂದರೆ ಮುಖ್ಯವಾಗಿ ಆಹಾರ ಮತ್ತು ನೀರು, ಅದನ್ನು ನಾವು ಭಾಳಷ್ಟು ಸ್ವಚ್ಛತೆಯಿಂದ ಮತ್ತು ಭಾಳ ಅಚ್ಚುಕಟ್ಟಾಗಿ ಕ್ಲೀನಾಗಿ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ಯಾರು ಜನ ಭಯಪಡಬೇಕಿಲ್ಲ. ಗ್ರಾಹಕರ ಸೇರಿದಂತೆ ಪ್ರವಾಸಿಗರು ಭಯಪಡದೆ ಯಾವಾಗಲೂ ಬೇಕಾದ್ರೆ ಮೈಸೂರಿಗೆ ಬರ್ಬೋದು ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೀನಿ. ಒಟ್ಟಿನಲ್ಲಿ ಕೊರೋನಾ ವೈರಸ್ ಎಫೆಕ್ಟ್ ಸಾಂಸ್ಕೃತಿಕ ನಗರಿಗೆ ನೇರವಾಗಿ ಬಿದ್ದಿದೆ. ಅದರಲ್ಲೂ ಪ್ರವಾಸೋದ್ಯಮಕ್ಕೆ ಬಿದ್ದಿರೋದು ನಿಜಕ್ಕೂ ಒಂದು ವಿಷಾದಕರ ಸಂಗತಿ ಆಗಿದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ಖಜಾನೆಯಲ್ಲಿ ದುಡ್ಡು ಇಲ್ವೇ ಇಲ್ಲ, ಫಿಕ್ಸ್ ಮಾಡಿದಷ್ಟು ಹಣವನ್ನೂ ಕೊಡ್ತಾ ಇಲ್ಲ ಅವರು ಅಂದ್ರೆ ಲೆಕ್ಕಕ್ಕೆ ಇಲ್ಲ. ಇವರಿಗೆ ಕತ್ರಿ ಭಾಗ್ಯ. ಸರ್ಕಾರಿ ಯೋಜನೆಗಳಿಗೆ ಸಿಕ್ಕಾಪಟ್ಟೆ ಕತ್ರಿಯನ್ನ ಹಾಕಲಾಗ್ತಾ ಇದೆ. ಅದರಲ್ಲೂ ಅಲ್ಪಸಂಖ್ಯಾತ ಇಲಾಖೆ ಯೋಜನೆಗಳಿಗೆ ಸರ್ಕಾರ ಕತ್ರಿಯನ್ನ ಹಾಕ್ತಾ ಇದೆ. ಶಾದಿ ಭಾಗ್ಯ ಆಯ್ತು, ಅದರ ಜೊತೆಯಲ್ಲೇ ಇದೀಗ 13 ಕಾರ್ಯಕ್ರಮಗಳಿಗೆ ಹಣವೇ ಇಲ್ಲ ಅಂತ ಸರ್ಕಾರ ಕಟ್ ಮಾಡಿದೆ. ಆ ಯೋಜನೆಗಳಿಗೆ ಅನುದಾನವನ್ನ ನೀಡ್ತಾ ಇದ್ದಿದ್ದು. ಹಿಂದಿನ ಸರ್ಕಾರ ಒಂದಿಷ್ಟು ಯೋಜನೆಗಳನ್ನ, ಭಾಗ್ಯಗಳನ್ನ ಕೊಟ್ಟಿತ್ತಲ್ಲ ಅಲ್ಪಸಂಖ್ಯಾತರಿಗೆ, ಈಗ ಖಜಾನೆಯಲ್ಲಿ ದುಡ್ಡಿಲ್ಲ, ಖಾಲಿ ಆಗಿದೆ ಅಂತ ಈಗಿನ ಸರ್ಕಾರ ಅದಕ್ಕೆಲ್ಲ ಬ್ರೇಕ್ ಅನ್ನ ಹಾಕ್ತಾ ಇದೆ. ಅಲ್ಪಸಂಖ್ಯಾತರ ಶಿಷ್ಯ ವೇತನಕ್ಕೆ ಹಣ ಇಲ್ಲ, ಮಕ್ಕಳಿಗೆ ಶಿಕ್ಷಣಕ್ಕೆ ಹಣ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಹಲವಾರು ಯೋಜನೆಗಳಿಗೆ ಕೊಕ್ಕೆಯನ್ನ ಹಾಕ್ತಾ ಇದೆ. ಮುಸ್ಲಿಮರು, ಬೌದ್ಧರು, ಕ್ರಿಶ್ಚಿಯನ್ನರಿಗೆ ಅನುದಾನ ಇಲ್ಲ, ಯಾಕಂದ್ರೆ ದುಡ್ಡಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಜೊತೆಗೆ ಪಾರ್ಸಿ, ಜೈನ ಸಮುದಾಯಕ್ಕೂ ಕೂಡ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಟ್ಟಿದೆ. ವಿದ್ಯಾರ್ಥಿಗಳ ಶಿಕ್ಷಣದ ಅನುದಾನದಲ್ಲಿ 300 ಕೋಟಿಯಷ್ಟು ಕಟ್ ಮಾಡಿದೆ, ಕಡಿತಗೊಳಿಸಿದೆ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸರ್ಕಾರ ಕತ್ರಿಯನ್ನ ಹಾಕಿದೆ. ದೋಸ್ತಿ ಸರ್ಕಾರ ಮೀಸಲಿಟ್ಟಿದ್ದ ಹಣಕ್ಕಿಂತ ಕಡಿಮೆ ಅನುದಾನವನ್ನ ಕೊಟ್ಟಿದೆ. ಅಲ್ಪಸಂಖ್ಯಾತ ಇಲಾಖೆಗೆ 744.09 ಕೋಟಿ ಈಗ ಕಡಿಮೆ ಹಣವನ್ನ ಮೀಸಲಿಟ್ಟಿದೆ. ಹಿಂದಿನ ಸರ್ಕಾರ ಒಂದಿಷ್ಟು ಯೋಜನೆಗಳನ್ನ ಅಲ್ಪಸಂಖ್ಯಾತರಿಗೆ ಅಂತಾನೆ ಕೊಟ್ಟಿತ್ತು, ಒಂದಿಷ್ಟು ಭಾಗ್ಯಗಳನ್ನ ಕೊಟ್ಟಿತ್ತು. ಈಗ ಶಾದಿ ಭಾಗ್ಯ ಜೊತೆಗೆ 13 ಯೋಜನೆಗಳಿಗೆ ಈಗಿನ ಸರ್ಕಾರ ಬ್ರೇಕ್ ಹಾಕಿದೆ. ಮೊನ್ನೆಲ್ಲ ವಿಪಕ್ಷಗಳು ಯಾವ ರೀತಿಯಾಗಿ ಇದೇ ವಿಚಾರವನ್ನ ಹಿಡ್ಕೊಂಡು ಸರ್ಕಾರಕ್ಕೆ ಕುಟುಕಿದ್ವು ಅನ್ನೋದನ್ನ ನಾವು ಗಮನಿಸಿದ್ವಿ, ವಾಗ್ದಾಳಿ ಮಾಡಿದ್ವು ಅನ್ನೋದನ್ನು ಕೂಡ ಗಮನಿಸಿದ್ವಿ. ಇದೀಗ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಅಲ್ಪಸಂಖ್ಯಾತ ಮಕ್ಕಳ ಶಿಕ್ಷಣಕ್ಕೂ ಕೂಡ ಇದೀಗ ಕೊಕ್ಕೆಯನ್ನ ಹಾಕಿದೆ ಸರ್ಕಾರ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ಮಹಾಮಾರಿ ಕೊರೋನಾ ಬಾರದಿದ್ರೂ ಕೂಡ ಪ್ರಾಣಕ್ಕೆ ಕಂಟಕವನ್ನ ತರುತ್ತೆ. ಇದು ಕೊರೋನಾಕ್ಕಿಂತ ಡೇಂಜರ್ ಈ ವೈರಸ್. ಹಾಗಾದ್ರೆ ಡ್ರಗ್ಸ್ ರಾಜಧಾನಿ ಆಗ್ತಾ ಇದೆಯಾ ಬೆಂಗಳೂರು? ಬಹಳ ಸುಲಭವಾಗಿ ಡ್ರಗ್ಸ್ ಬೆಂಗಳೂರಿನಲ್ಲಿ ಸಿಗ್ತಾ ಇದೆ. ದೊಡ್ಡ ಜಾಲನೆ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಪದೇ ಪದೇ ಇದು ಪ್ರೂವ್ ಆಗ್ತಾನೆ ಇದೆ. ಬೆಂಗಳೂರಿಗೆ ಇದೀಗ ಎಂಟ್ರಿ ಕೊಟ್ಟಿವೆ ಹೊಸ ಡ್ರಗ್ಸ್. 12 ಬಾಟಲ್ ಹಶೀಶ್ ಆಯಿಲ್ ವಶಕ್ಕೆ ಪಡೆಯಲಾಗಿದೆ. ಸುಮಾರು 4 ಕೋಟಿ ಮೌಲ್ಯದ ಹಶೀಶ್ ಆಯಿಲ್ ಅನ್ನ ಇದೀಗ ಪೊಲೀಸರು ಸೀಸ್ ಮಾಡಿದ್ದಾರೆ.
ವಶಕ್ಕೆ ಪಡ್ಕೊಂಡಿದ್ದಾರೆ. ಹೊಸ ಹೊಸ ಮಾದರಿಯ ಡ್ರಗ್ಸ್ ಇದೀಗ ರಾಜಧಾನಿ ಬೆಂಗಳೂರಿಗೆ ಕಾಲಿಡ್ತಾನೆ ಇದೆ. ಅಫೀಮು, ಕೊಕೇನ್, ಗಾಂಜಾ, ಚರಸ್ ಎಲ್ಲವನ್ನೂ ಕೂಡ ಈ ಹೊಸ ಡ್ರಗ್ಸ್ ಮೀರಿಸ್ತಾ ಇದೆ. ಇನ್ನು ನೋವು ನಿವಾರಕ ರೂಪದಲ್ಲಿ ಓಪಿಆರ್ಸ್ ಕೂಡ ನಿಮ್ಗೆ ಬಹಳ ಈಸಿಯಾಗಿ ಸಿಕ್ಬಿಡುತ್ತೆ. ಇದು ಮೆಡಿಕಲ್ ಶಾಪ್ ನಲ್ಲಿ ನೀವು ಕೇಳಿದ್ರೆ ಓಪಿಆರ್ ಸಿಗುತ್ತಂತೆ. ಮೆಡಿಕಲ್ ಶಾಪ್ ಹಾಗೇನೆ ಆನ್ಲೈನ್ ನಲ್ಲೂ ಕೂಡ ಇದು ಲಭ್ಯವಿದೆಯಂತೆ. ನೋವು ಕಡಿಮೆ ಮಾಡೋದ್ರ ಜೊತೆಗೆ ಚಟವನ್ನ ಈ ಓಪಿಆರ್ಸ್ ಹಿಡಿಸ್ಬಿಡುತ್ತಂತೆ. ಇನ್ನು ಈ ಚಟದಿಂದ ಸಾವು ಕೂಡ ಬರುತ್ತಂತೆ. ಗೊತ್ತಿದ್ದೂ ಕೂಡ ಯುವಕರು ಇದನ್ನ ತಗೋತಾ ಇದ್ದಾರೆ. ಬೆಂಗಳೂರಲ್ಲಿ ಈಗ ಓಪಿಆರ್ಸ್ ಚಟ ಹೊಸದಾಗಿ ಯುವಕರಿಗೆ ಹತ್ಕೊಂಡ್ಬಿಟ್ಟಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಮಧ್ಯಪ್ರದೇಶದಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ಆಗಿದೆ. ಇನ್ನೇನು ತರಾತುರಿಯಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡ್ತಾ ಇದೆ. ಕಾಂಗ್ರೆಸ್ ಕೊನೆ ಕ್ಷಣದಲ್ಲಿ ಯಾವ ರೀತಿ ಸರ್ಕಾರವನ್ನ ಉಳಿಸ್ಕೊಳ್ಬೇಕು ಆ ಪ್ರಯತ್ನದಲ್ಲಿ ಇದೆ. ಆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಇದೀಗ ಕೊಡ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.